ಸರ್ ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಹೋಗೋಣ. ಯಾರು ಸಿನಿಮಾ ನೋಡಿದ್ರು ಏನು? ಎಸ್, ತಗೊಳ್ಳಿ ಈ ಮೈಕ್ ನಿಮ್ಮ ಬಗ್ಗೆ ಹೇಳಿ. ಈಗ ಸಿನಿಮಾ ನೋಡಿ ಏನು ಅನಿಸ್ತು ಹೇಳ ಅಣ್ಣ. ನಾನೊಂದು ಇಂಟರ್ವ್ಯೂ ನೋಡಿದೆ ನಿಮ್ಮದು. ಯಾರು ಅಳಲ್ಲ ಅವ್ರು ಮಾತ್ರ ಧೈರ್ಯವಾಗಿ ಬಂದು ಈ ಸಿನಿಮಾ ನೋಡಿ ಅಂತ. ಅಣ್ಣ, ಅದು ಯಾವ ಮೈಂಡ್ ಸೆಟ್ಟಲ್ಲಿ ಹೇಳಿದ್ರೋ ಅಥವಾ ಭೀಮಾ ಥರ ಖಡಕ್ಕಾಗಿ ಹೇಳಿದ್ರೋ, ಸಲಗ ಥರ ಸಿಂಗಲ್ ಆಗಿ ಹೇಳಿದ್ರೋ ಗೊತ್ತಿಲ್ಲ. ಆದರೂ ಈ ಮೂವಿ ಬಂದು ಕುತ್ಕೊಂಡಾಗ ನಮ್ಮಲ್ಲಿ ಅದು ಅನ್ನಿಸ್ತು. ನೀವು ಹೇಳಿದ ಮಾತು ನಾನು ಫಸ್ಟ್ ಹಿಡ್ಕೊಂಡು, ಇಲ್ಲ ಎಲ್ಲರೂ ಬಂದು ನೋಡ್ತಾರೆ, ನಾವೇನು ನೋಡೋದ್ರಲ್ಲಿ ಎಷ್ಟೋ ಜನ ಬರ್ತಾರೆ ಅಂದ್ಕೊಂಡು ನೋಡ್ತಾ ನೋಡ್ತಾ ಇವ್ರದ್ದು ಒಂದು ಅಣ್ಣ ತಮ್ಮಂದೊಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ, ಇನ್ನೋಸೆನ್ಸಿ ನೆಕ್ಸ್ಟ್ ಲೆವೆಲ್. ಅದು ಬಿಟ್ಟರೆ ನಮ್ಮ ಲೈಫು, ನಮ್ದು ಏನಿದೆ, ನಮ್ಮ ಸ್ಕೂಲ್ ಲೈಫು ನಮ್ಮ ಕಣ್ಮುಂದೆ ಒಂದು ಕ್ಷಣ ಭಾಷೆ ನಿಜಗಳು. ನೀವು ಹೇಳಿದ ಮಾತ್ರ ಎಲ್ಲರೂ ಅಷ್ಟೇ, ಎಲ್ಲ ಕಪಲ್ಸ್ ಬನ್ರಿ, ಕಪಲ್ಸ್ ಬರ್ಬೇಡ್ರಿ, ನಿಜವಲ್ಲೂ ಕಪಲ್ಸ್ ಬರ್ಬೇಡ್ರಿ, ಅವ್ರ ಅಪ್ಪ ಅಮ್ಮ ಬನ್ರಿ. ಏನು ಕೇಳ್ತಾ ಇದ್ದೀನಂದ್ರೆ, ಬಂದು ಸಿನಿಮಾ ನೋಡ್ರಿ. ಸಿನಿಮಾ ನೋಡಾದ್ಮೇಲೆ ಅವ್ರ ಪ್ರೀತಿನ ಏನು ದೂರ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಳ್ರಿ. ಹಂಗಂತ ಎಲ್ಲಾ ಪೇರೆಂಟ್ಸು ಕೆಟ್ಟಾಗಿರ್ತಾರೆ ಅಂತ ನಾನು ಹೇಳಲ್ಲ. ಅಲ್ಲಿ ಸಮರ್ಥ್ ಬ್ರೋ ಮತ್ತೆ ಅವ್ರು ಕೂತಿದ್ದಾರೆ, ಅವ್ರು ತುಂಬಾ ಅದೃಷ್ಟ ಮಾಡಿದ್ದಾರೆ. ಯಾಕೆಂದ್ರೆ ಅಂತ ತಂದೆ ತಾಯಿ ಪಡೆ ಎಲ್ಲರ ಲೈಫಲ್ಲೂ ಅವ್ರು ವಿಲನ್ ಆಗ್ಬೋದೇನೋ, ಬಟ್ ಅವ್ರಿಗೆ ಆ ಕ್ಷಣ ಅವ್ರಿಗೆ ಮಾತ್ರ ಇಂಪಾರ್ಟೆನ್ಸ್ ಆಗಿರೋದು. ಅದೇ ಒಬ್ಬ ಲವರ್ಸ್ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಆಮೇಲೆ ನೆಕ್ಸ್ಟ್ ಡಿಸಿಷನ್ ತಗೊಳ್ರಿ. ಏನ್ ಮಾತಾಡ್ಬೇಕಂತ ಬರ್ತೀನಿ. ಏನೇನ್ ಫೇಸ್ ಮಾಡಿದ್ದೀರ ನನ್ನ ಲೈಫಲ್ಲಿ ಅದನ್ನ ನೀವು ಬರ್ತು ಒಂದು ಮೂವಿಯಾಗಿ ನೋಡಿ. ಏನ್ ಮಾಡ್ಕೊಂಡಿದ್ದೀರಾ? ನಾವಿನ್ನು ಸ್ಟಡೀಸ್ ಮಾಡ್ತಾರೆ. ಸಿನಿಮಾ ಇಂಡಸ್ಟ್ರಿ ಏನಾದ್ರು ಮಾಡ್ಬೇಕಂತ. ಆಯ್ತು, ಈಗ ಇಬ್ರು ಪ್ರೀತಿ ಮಾಡಿದ್ದೀರಾ, ಮದುವೆ ಮುಂದೆ ಆಗ್ತೀರಾ. ಒಳ್ಳೇದಾಗ್ಲಿ, ನೀವು ಮದುವೆ ಕರೀರಿ, ಎಲ್ಲ ಬಂದು ನಿಂತ್ಕೊಂಡು ಮದುವೆ ಮಾಡ್ತೀವಿ ನಿಮಗೆ. ನಾವೆಲ್ಲ ಬರ್ತೀವಿ, ಬಂದು ನಿಮ್ಗೆ ಮದುವೆ ಮಾಡ್ತೀವಿ. ಓಕೆನಾ? ಯೋಚನೆ ಮಾಡಬೇಡಿ, ಆರಾಮಾಗಿ ಧೈರ್ಯವಾಗಿ. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೊಂದು ಮಾತು, ಅಣ್ಣ ನಮ್ಮ ಊರಿಗೆ ಬರ್ತಾರೆ. ಅಣ್ಣ ತುಮಕೂರು ಡಿಸ್ಟಿಕ್ ಚಿಕ್ಕನಾಯಕನಹಳ್ಳಿ ತಾಲೂಕು ಗೋಡೆಕೆರೆ ಅಂತ, ಅದು ಜಾತ್ರೆಗೆ ಪ್ರತಿ ವರ್ಷ ನಿಮ್ಮನ್ನು ತರಿಸ್ತಾರೆ. ಎಲ್ಲೋ ಒಂದ್ ಕಡೆ ನಿಂತ್ಕೊಂಡು ನಾನು ಫ್ಲಾಶ್ ಲೈಟ್ ಆನ್ ಮಾಡ್ಕೊಂಡು ಅಣ್ಣಂಗೆ ಗಾಯ ಇದೆ, ಅವ್ರು ರೆಸ್ಪಾನ್ಸ್ ಮಾಡಿದ್ರು. ಆ ವಿಡಿಯೋ ನನ್ನ ಹತ್ರ ಈಗಲೂ ಐತೆ. ಬಟ್ ಇವತ್ತು ಈ ಒಂದು ವೇದಿಕೆಯಲ್ಲಿ ಇವ್ರು ಕೊಟ್ಟಿದ್ದ ಚಾಲೆಂಜ್ಗೆ ನಾನು ಸಿನಿಮಾ ನೋಡಕ್ ಬಂದು ನನ್ನ ಹಳೆ ಲೈಫ್ ನೆನಪಾಗಿ ಇವ್ರ ಜೊತೆ ನಿಂತ್ಕೊಂಡು ಮಾತಾಡ್ತೀನಿ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ. ಆ್ಯಂಡ್ ಇದಕ್ಕೆಲ್ಲದಕ್ಕೂ ಕಾರಣ ಆದ ಲವ್ ರೆಡ್ಡಿ ಟೀಮಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಲವ್ ಮಾಡಿ ಚೆನ್ನಾಗಿ ಜಾಲಿ ಜಾಲಿ